ಫ್ರೆಂಡ್ಸ್, ಮೋತಿಚೂರ್ ಲಾಡು ಮಾಡಕ್ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂದ್ರ ಕಡ್ಲಿ ಹಿಟ್ಟು ಅಂದ್ರೆ ಬೇಸನ್ ರೀ. ಇಲ್ಲಿ ನಾನು 1/4 ಕಿಲೋ ಅಷ್ಟು ಕಡ್ಲಿ ಹಿಟ್ಟು ತಗೊಂಡಿದ್ದೈತಿ. ನಿಮ್ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತಗೋಬಹುದು. ಫ್ರೆಂಡ್ಸ್, ನೀವು ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಹತ್ತೀರಂದ್ರೆ ಕಮ್ಮಿನ ತಗೋರಿ. ಆಮ್ಯಾಗ ಬೇಕಾದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗು ಇಂಗ್ರೀಡಿಯೆಂಟ್ಸ್ ತಗೋಬಹುದು. ಆಮ್ಯಾಗ ಇಲ್ಲಿ ನೋಡ್ರಿ, 1 ಬಟ್ಲ ಅಷ್ಟು ನಾನು ಸಕ್ರೆ ತಗೊಂಡಿದ್ದೈತಿ. ನಿಮ್ಗೆ ಬೇಕಂದ್ರೆ ನೀವು ಹೆಚ್ಚು ಕಮ್ಮಿನೂ ಸಕ್ರೆ ತಗೋಬಹುದು. ಆಮ್ಯಾಗ ಕಲ್ಲಂಗಡಿ ಬೀಜ, ಇಲ್ಲಿ ನಾನು 2 ಸ್ಪೂನ್ ಅಷ್ಟು ನಾನು ಕಲ್ಲಂಗಡಿ ಬೀಜ ತಗೊಂಡಿದ್ದೈತಿ. ಆಮ್ಯಾಗ ಫುಡ್ ಕಲರ್, ಇಲ್ಲಿ ನಾನು ಆರೆಂಜ್ ಫುಡ್ ಕಲರ್ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ. ನಿಮ್ ಬೇಕಂದ್ರೆ ನೀವು ರೆಡ್ ಫುಡ್ ಕಲರ್ ಇಲ್ಲಕಂದ್ರೆ ಯೆಲ್ಲೋ ಫುಡ್ ಕಲರ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಆರೆಂಜ್ ಫುಡ್ ಕಲರ್ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ. ಅರ್ಧ ಚಮಚಷ್ಟು ಏಲಕ್ಕಿ ಪುಡಿ, ಅರ್ಧ ಬಟ್ಲಷ್ಟು ತುಪ್ಪ, ಆಮ್ಯಾಗ ಬೂಂದಿ ಫ್ರೈಗೆ ಎಣ್ಣೆ. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಬಂದು ನಾವು ಕಡ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಫಸ್ಟ್ ಪ್ರೊಸೆಸ್ ರೀ. ಅದನ್ನು ಜಾಸ್ತಿ ನೀರಂದ್ರೆ ತೆಳು ಮಾಡಬಾರ್ದು, ಹಂಗಂತೇಳಿ ಜಾಸ್ತಿ ಗಟ್ಟಿ ಮಾಡಬಾರ್ದು, ಮೀಡಿಯಮ್ ಇರ್ಬೇಕ್ರಿ. ಅದು ಹೆಂಗಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಗೆ. ಬರ್ರಿ ಮತ್ತೆ. ಫ್ರೆಂಡ್ಸ್, ಇವಾಗ ಕಡ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕೊಂಡು ನೋಡ್ರಿ, ಮಿಕ್ಸರ್ ಬರ್ತೈತಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಒಮ್ಮಿಕ್ಲನ್ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕೊಂಡ ಮಿಕ್ಸ್ ಮಾಡ್ರಿ. ನೋಡಿ, ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೋರಿ. ನೋಡ್ರಿ, ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ರಿ. ಒಮ್ಮಿಕ್ಲೇನ್ ಜಾಸ್ತಿ ನೀರು ಹಾಕಿದ್ರಲ್ಲ ಪೂರ್ತಿ ತೆಳು ಆಗ್ಬಿಡ್ತೈತ್ರಿ. ಹಂಗಂತೇಳಿ ನೀವು ಪೂರ್ತಿ ಗಟ್ಟಿ ಕಳ್ಸಿದ್ರೆ ಏನಾಗ್ತೈತಿ, ಇದೇನ್ ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು ಆದಂಗ ಆಗ್ತೈತ್ರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಗಂಟೆ ಇಲ್ದಂಗ ಮಿಕ್ಸ್ ಮಾಡಿದ್ದೈತ್ರಿ ಹಿಟ್ಟನ್ನ. ನೋಡ್ರಿ, ಹಿಂಗ್ ಮಿಕ್ಸ್ ಮಾಡ್ಕೋಬೇಕ. ಜಾಸ್ತಿ ತೆಳು ಇಲ್ಲ, ಜಾಸ್ತಿ ಗಟ್ಟಿ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಈ ಹಿಟ್ಟನ್ನ ನೋಡ್ರಿ, ನಿಮ್ಮ ಮನ್ಯಾಗ ಹಾಲಿನ ಪ್ಯಾಕೆಟ್ ಇರ್ತೈತಲ್ರಿ ಅರ್ಧ ಲೀಟರ್ದ, ಅದಕ್ಕೆ ಇಲ್ಲಿ ನೋಡ್ರಿ ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡ್ಕೊಂಡ್ ನೋಡ್ರಿ, ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡ್ಕೊಂಡ್ ಈ ಕಡಲೆ ಹಿಟ್ಟು ಬಂದು ಇದ್ರೊಳಗೆ ಹಾಕೊಂಡ್ರಿ. ನೋಡಿ, ಸಣ್ಣ ಚಮಚ ತಗೊಂಡ್ ನೋಡ್ರಿ ಹಾಲಿನ ಪ್ಯಾಕೆಟ್ನಾಗ ಹಾಕೊಂಡ್ರಿ. ನೋಡ್ರಿ, ಹಾಲಿನ ಪ್ಯಾಕೆಟ್ ಒಳಗೆ ಹೆಂಗೆ ನಾವು ಮೋತಿಚೂರ್ ಲಡ್ಡು ಮಾಡ್ಕೋಬೋದು ಅಂತೇಳಿ ನಿಮ್ಗೆ ಇವತ್ತಿನ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ಲಿಕ್ಕತ್ತೀನಿ. ನೋಡ್ರಿ, ಹಿಂಗೆ ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಒಮ್ಮಿಕ್ಲೇನ ಹಿಂಗೆ ಹಾಕಿ ಹಿಂಗೆ ಸುತ್ರಿ. ಹಿಂಗೆ ಸುತ್ತಿ ನಿಮ್ಗೆ ಕಂಫರ್ಟೇಬಲ್ ಇದ್ರೆ ಹಿಂಗೆ ಕೈ ಒಳಗಿಡ್ರಿ. ಇಲ್ಲಕಂದ್ರೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ರಿ. ನೋಡ್ರಿ, ಇಂಥ ರಬ್ಬರ್ ಬರ್ತೈತಲ್ಲ ಅದನ್ನು ಹಾಕ್ಬೋದ್ರಿ. ಹಿಂಗೆ ಸುತ್ತಿ ಹಿಂಗೆ ಹಾಕ್ಬೋದ್ರಿ. ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಇರ್ತೈತಲ್ಲ ನೀವು ಹಂಗೆ ಮಾಡ್ಬೋದು. ನೋಡ್ರಿ ಫ್ರೆಂಡ್ಸ್, ಹಿಟ್ಟಂತೂ ರೆಡಿ ಐತ್ರಿ. ಇವಾಗ ಬೂಂದೆ ಮಾಡ್ಕೊಳ್ಳೋಣ್ರಿ. ಮೊದಲಿಗೆ ನಾವು ಫ್ರೆಂಡ್ಸ್ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಒಂದು ಕಡಾಯಿ ಇಡೋಣ್ರಿ. ಫ್ರೆಂಡ್ಸ್, ಈ ಪ್ರೊಸೆಸ್ ಬಂದು ಬೂಂದೆ ಮಾಡ್ಕೊಳಕ್ರಿ, ಅಂದ್ರೆ ಮೋತಿಚೂರ್ ಬೂಂದೆ ಮಾಡ್ಕೊಳಕ ಫಸ್ಟ್ ಪ್ರೊಸೆಸ್ ರೀ. ಹಂಗಂತೇಳಿ ಇದು ಫ್ರೈಗೆ ಒಂದು ಕಡಾಯಿ ಇಟ್ಟಿದ್ದೈತ್ರಿ. ಫ್ರೆಂಡ್ಸ್, ಇವಾಗ ನೋಡ್ರಿ ಎಣ್ಣೆ ಹಾಕೊಂಡ್ರಿ. ಫ್ರೆಂಡ್ಸ್, ಎಣ್ಣೆ ಅಂತೂ ಬರೋಂಗ ಬಿಸಿ ಮಾಡ್ಕೋಬಾರ್ದ್ರಿ, ಲೈಟ್ ಆಗಿ ಬಿಸಿ ಮಾಡ್ಕೋಬೇಕ್ರಿ. ಯಾಕಂದ್ರೆ ಬೂಂದೆನ್ ನಾವು ಸುಡಬಾರ್ದ್ರಿ, ಜಸ್ಟ್ ಫ್ರೈ ಮಾಡ್ಕೋಬೇಕಷ್ಟ. ಫ್ರೆಂಡ್ಸ್, ಎಣ್ಣೆ ಕಮ್ಮಿ ಅನ್ಸಿತ್ರಿ, ಇನ್ನ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೈತ್ರಿ. ಇವಾಗ ನೋಡ್ರಿ, ಎಣ್ಣೆ ಅಂತೂ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಬಿಸಿ ಮಾಡ್ಕೊಳ್ಳೋಣ್ರಿ. ಪೂರ್ತಿ ಹೈ ಫ್ಲೇಮ್ನಾಗ ಇಟ್ಟು ನಾವು ಬಿಸಿ ಮಾಡೋದು ಬೇಡ ಎಣ್ಣೆ ಅಂತೂ. ಫ್ರೆಂಡ್ಸ್, ನೋಡ್ರಿ, ಇದೇನು ನಾವು ಹಾಲಿನ ಪ್ಯಾಕೆಟ್ನಾಗ ಕಡ್ಲಿ ಹಿಟ್ಟು ಮಿಶ್ರಣ ಹಾಕಿದ್ವಲ್ರಿ, ಅದಕ್ಕೆ ಬಂದು ಇವಾಗ ಸಣ್ಣ ಹೋಲ್ ಮಾಡೋದ್ರಿ. ನೋಡ್ರಿ, ಸ್ವಲ್ಪ ಕಟ್ ಮಾಡಿದ್ದೈತ್ರಿ, ಜಾಸ್ತಿ ಅಂತೂ ಇಲ್ಲ. ಯಾಕಂದ್ರೆ ಜಾಸ್ತಿ ನೀವು ದಪ್ಪ ಕಟ್ ಮಾಡಿದ್ರಲ್ಲ ಬೂಂದೆ ಲಡ್ಡು ಆದಂಗೆ ಆಗ್ತೈತ್ರಿ, ದಪ್ಪ ಹಂಗಂತೇಳಿ ನಾವು ಮೋತಿಚೂರ್ ಲಡ್ಡು ಮಾಡ್ಲಿಕ್ಕೆ ಹತ್ತೀವಲ್ಲ ಹಂಗಂತೇಳಿ ಸಣ್ಣ ಹೋಲ್ ಹಾಕಿದ್ದೈತಿ ಹಾಲಿನ ಪ್ಯಾಕೆಟಿಗೆ. ಫ್ರೆಂಡ್ಸ್, ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ನೋಡ್ರಿ, ಇದು ಬಂದು ಜಸ್ಟ್ ನೀರು ಹೆಂಗೆ ಹಾಕ್ತಿದ್ದೈತಲ್ರಿ ಅಷ್ಟ ಆಗ್ಬೇಕ್ರಿ. ನೋಡ್ರಿ, ಇಷ್ಟಾರಿ. ಫ್ರೆಂಡ್ಸ್, ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡಿ ತೆಗೆದು ಬಿಡ್ಬೇಕ್ರಿ. ಜಾಸ್ತಿ ಜಾಸ್ತಿ ಹೊತ್ತಿಟ್ರೆ ಏನಾಗ್ತೈತ್ರಿ, ಪೂರ್ತಿ ಸುಟ್ಟು ಹೋಗ್ತೈತ್ರಿ ಬೂಂದೆ ಅಂತೂ. ಹಂಗಂತೇಳಿ ತೆಗೆದು ಬಿಡ್ಬೇಕ್ರಿ. ಒಂದು ಪ್ಲೇಟ್ ತಗೊಂಡು ಜಲ್ದಿ ತೆಗೆದು ಬಿಡೋಣ್ರಿ, ಇಲ್ಲಕಂದ್ರೆ ಬೂಂದೆ ಎಲ್ಲ ಸುಟ್ಟು ಹೋಗ್ತೈತಿ. ಫ್ರೆಂಡ್ಸ್, ನೋಡ್ರಿ, ಇನ್ನೊಮ್ಮೆ ಹಾಕೊಂಡ್ರಿ. ಸ್ವಲ್ಪ ಬಿಸಿ ಆದ್ಮ್ಯಾಗ ತೆಗೆದು ಬಿಡ್ಬೇಕ್ರಿ. ಜಾಸ್ತಿ ಫ್ರೈ ಮಾಡಬಾರ್ದು, ಹಿಂಗ ಬೆಳ್ಳಗಿರ್ಬೇಕ್ರಿ, ಜಾಸ್ತಿ ಸುಟ್ಟಂಗ್ ಮಾಡಬಾರ್ದ್ರಿ ಬೂಂದೆನ. ನೋಡ್ರಿ,
ಇದು ದಪ್ಪ ಅನ್ಸಿದ್ರೆ ನೀವು ಮಿಕ್ಸಿನಾಗ ಹಾಕ್ಬೋದ್ರಿ. ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಮಿಕ್ಸಿನಾಗ ಹಾಕಿನು ಮೋತಿಚೂರ್ ಲಾಡು ಮಾಡ್ಕೋಬಹುದು. ಯಾಕಂದ್ರೆ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನೋಡ್ರಿ ಬುಂದೆ ಅಂತೂ ಬಾಳ್ ಚಲೋ ಬಂದಿದ್ದೈತಿ. ನೋಡ್ರಿ ಹಿಂಗ ಮಾಡ್ರಿ. ನೀವು ಹಿಂಗ ಮಾಡಿ ನಿಮ್ಗೆ ಏನಾದ್ರು ಸ್ವಲ್ಪ ದಪ್ಪ ಅನ್ಸಿದ್ರಲ್ಲ, ನೀವು ಮಿಕ್ಸಿ ಜಾರ್ ಒಳಗೆ ಹಾಕ್ರಿ. ಒಂದ ಗ್ರೈಂಡ್ ಅಂದ್ರೆ ತರ್ತರಿಯಾಗಿನ ನೀವ್ ಮಾಡ್ಬೇಕ್ರಿ. ಒಮ್ಮಿಕ್ಲೇನು ಪೂರ್ತಿ ಪೌಡರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್, ಮೊದ್ಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಕಡಾಯಿ ಇಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನ್ಯಾಗ ಯಾವ ಕಡಾಯಿ ಐತಲ್ಲ ಅದನ್ನ ಯೂಸ್ ಮಾಡ್ಬೋದು. ಇವಾಗ ಇದ್ರೊಳಗ ಇಲ್ಲಿ ನೋಡ್ರಿ ಸಕ್ರಿ ಹಾಕೋಣ. ಕಡಾಯಿನಾಗ ಸಕ್ರಿ ಹಾಕೊಂಡ್ರಿ. ಫ್ರೆಂಡ್ಸ್, 1 ಕಪ್ ಸಕ್ರಿಗ ಇಲ್ಲಿ ನೋಡ್ರಿ 2 ಕಪ್ ಅಷ್ಟು ನೀರ್ ನಾವು ಹಾಕೋಣ. ಇಲ್ಲಿ ನೋಡ್ರಿ 2 ಕಪ್ ಅಷ್ಟು ನೀರ್ ಹಾಕೋಣ. ಫ್ರೆಂಡ್ಸ್, ಸಕ್ರಿ ಹಾಕಿ ಇಲ್ಲಿ ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗ ನಾವು ಇಲ್ಲಿ ನೋಡ್ರಿ ಫುಡ್ ಕಲರ್ ಹಾಕೊಂಡ್ರಿ. ಇಲ್ಲಿ ನಾನು ಆರೆಂಜ್ ಫುಡ್ ಕಲರ್ ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ಬೇಕಂದ್ರೆ ಯೆಲ್ಲೋ ಫುಡ್ ಕಲರ್ ಇಲ್ಲಕಂದ್ರೆ ರೆಡ್ ಫುಡ್ ಕಲರ್ ಯೂಸ್ ಮಾಡ್ಬೋದು. ನೋಡ್ರಿ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡೋಣ. ಒಂದಲ್ಲಿ ಪಾಕ ಅಂತೂ ಬಂದಿಲ್ಲ ರೀ. ನೋಡ್ರಿ ಫ್ರೆಂಡ್ಸ್, ಇವಾಗ ಇದ್ರೊಳಗ ನೋಡ್ರಿ ಯಾಲಕ್ಕಿ ಪುಡಿ ಹಾಕೋಣ. ನೋಡ್ರಿ ಯಾಲಕ್ಕಿ ಪುಡಿ ಹಾಕೋಣ. ಫ್ರೆಂಡ್ಸ್, ನಿಮ್ಮ ಮನ್ಯಾಗಂತೂ ಯಾಲಕ್ಕಿ ಪುಡಿ ಇಲ್ಲಾಂದ್ರೆ ನೀವ್ ಏನ್ ಮಾಡ್ರಿ, ಯಾಲಕ್ಕಿ ತಗೋರಿ. 4 ಯಾಲಕ್ಕಿ ತಗೊಂಡು ಮ್ಯಾಗಿನ ಸಿಪ್ಪಿ ತೆಗಿರಿ ಯಾಲಕ್ಕಿದ. ಆಮ್ಯಾಗ ಸ್ವಲ್ಪ ಸಕ್ಕರೆ ಹಾಕಿ ಸಣ್ಣ ಜಾರ್ ಒಳಗ ಮಿಕ್ಸಿಗೆ ಹಾಕೋರಿ. ಯಾಕಂದ್ರೆ ಅದ ಟೇಸ್ಟ್ ಬರ್ತೈತ್ರಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋದಿದ್ರಲ್ಲ, ನೀವು ಯಾಲಕ್ಕಿ ಪುಡಿ ಮನ್ಯಾಗ ಮಾಡ್ಕೊಂಡ್ ಇಟ್ಕೋಬಹುದ್ರಿ. ನೀವು ಒಂದ್ ವೇಳೆ ನಿಮ್ ಮನ್ಯಾಗ ಯಾಲಕ್ಕಿ ಪುಡಿ ಇಲ್ಲ ಅಂದ್ರೆ ಹಿಂಗ ನೀವ್ ಮಾಡ್ಬೋದ್ರಿ. ಫ್ರೆಂಡ್ಸ್, ಪಾಕ ಅಂತೂ ರೆಡಿ ಐತ್ರಿ. ಇವಾಗ ಇದ್ರೊಳಗ ನಾವ ನೋಡ್ರಿ ಇದೇನ್ ಮಿಕ್ಸಿ ಒಳಗ ನಾವ ಬೂಂದಿ ಮಾಡ್ಕೊಂಡಿದ್ವಲ್ರಿ. ನೋಡ್ರಿ ಮಿಕ್ಸಿನಾಗ ಹಾಕೊಂಡ್ ಇದೇನ್ ಬೂಂದಿ ಮಾಡ್ಕೊಂಡಿದ್ವಲ್ಲ ಅದ ಹಾಕೊಂಡ್ರಿ. ನೋಡ್ರಿ ಹಾಕೋಣ. ಕೈ ಬಿಡ್ಲಾರ್ದಂಗೆ ಹಿಂಗ್ ಮಿಕ್ಸ್ ಮಾಡ್ಕೊಂತಿರ್ಬೇಕ್ರಿ. ಇವಾಗ ಇದ್ರೊಳಗ ಇಲ್ಲಿ ನೋಡ್ರಿ ಕಲ್ಲಂಗಡಿ ಬೀಜ ಹಾಕೊಂಡ್ರಿ. ಕಲ್ಲಂಗಡಿ ಬೀಜ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗ ಇಲ್ಲಿ ನೋಡ್ರಿ ತುಪ್ಪ ಹಾಕೋಣ. ಫ್ರೆಂಡ್ಸ್, ನೀವು ತುಪ್ಪ ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಚಲೋ ಆಗ್ತೈತ್ರಿ ಮೋತಿಚೂರ್ ಲಾಡು. ನೋಡ್ರಿ ತುಪ್ಪ ಹಾಕಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಮೋತಿಚೂರ್ ಲಾಡು ಅಂತೂ ರೆಡಿ ಐತ್ರಿ. ಅಂದ್ರೆ ಮಿಶ್ರಣ ಅಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಬಂದ್ ಮಾಡೋಣ್ರಿ. ಫ್ರೆಂಡ್ಸ್, ಗ್ಯಾಸ್ ಅಂತೂ ಬಂದ್ ಮಾಡಿದೈತ್ರಿ. ಇವಾಗ ಸ್ವಲ್ಪ ತಣ್ಣಗಾಗಿ ಬಿಡೋಣ್ರಿ. ಪೂರ್ತಿ ತಣ್ಣಗಾಗಿ ಬಿಡಬಾರ್ದ್ರಿ. ಸ್ವಲ್ಪ ಉಗುರು ಬೆಚ್ಚಿರುವಾಗನ ನಾವು ಲಡ್ಡು ಕಟ್ಕೋಬೇಕ್ರಿ. ಮೋತಿಚೂರ್ ಲಾಡು ಅಂತೂ ಕಟ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ರೆಡಿ ಐತ್ರಿ ಮೋತಿಚೂರ್ ಲಾಡು. ಈ ಮೋತಿಚೂರ್ ಲಾಡು ಹೆಂಗ್ ಮಾಡ್ತಾರಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಕಮೆಂಟ್ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ಹೆಂಗಾಗೈತಿ ಮೋತಿಚೂರ್ ಲಾಡು ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬಹಳ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.